ದೇವು ಏನಾಯ್ತು? ಕೆಟ್ಟ ಕನಸು ಬೀಳ್ತಾ? ಪ್ರದ್ಯುಮ್ನ ಇಲ್ಲಿ ಅವನ್ ರೂಮಲ್ಲಿ ಅವನಿರ್ತಾನೆ. ನಾನು ಅವ್ನು ನೋಡ್ಬೇಕು. ದೇವು ನಾನು ಈಗ್ಲೇ ನೋಡ್ಬೇಕು ಅವನ್ನ. ಬೆಳಗ್ಗೆ ನೋಡಿದ್ರಾಗಲ್ವಾ? ಇಲ್ಲ ಇಲ್ಲ ಪ್ರದ್ಯುಮ್ನ 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 ಅಯ್ಯೋ ಪ್ರದ್ಯುಮ್ನ ಇಲ್ಲಿ. ಅಯ್ಯೋ ಯಾರಾದ್ರೂ ಅವ್ನು ಕರ್ಕೊಂಡು ಹೋಗಕ್ ಮುಂಚೆ ನಾನು ಅವ್ನು ಹುಡುಕ್ಬೇಕು. ಪ್ರದ್ಯುಮ್ನ ದೇವು ನಿಲ್ಲು ಹೋಗಿರಲ್ಲ. ನಿನ್ ಮೈ ಎಷ್ಟು ಬಿಸಿ ಇದೆ, ನಿನ್ ಜ್ವರ ಇದೆ, ನೀನ್ ರೆಸ್ಟ್ ಮಾಡ್ಬೇಕು ದೇವು. ಇಲ್ಲ ಇಲ್ಲ ನಾನು ಪ್ರದ್ಯುಮ್ನ ಹುಡುಕ್ಬೇಕು. ಪ್ರದ್ಯುಮ್ನ 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 ಎಲ್ಲಿ ಹೋಗ್ಬಿಟ್ಟಿದ್ದೆ? ನನಗೆಷ್ಟು ಗಾಬರಿ ಆಯ್ತು ಗೊತ್ತಾ? ಅಮ್ಮ ಯಾಕಮ್ಮ ಮೈಯೆಲ್ಲ ಯಾಕೆ ಸುಡ್ತಾ ಇದೆ? ನಿನ್ನಿಂದಲೇ. ನಿನ್ನ ಬಗ್ಗೆ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಂಡಿದ್ದಾಳೆ. ಸಂತೋಷನಾ ನಿನಗೀಗ? ಬಾಮ್ ಮಲ್ಕೊ, ನೀನು ಮಾತ್ರೆ ಕೊಡ್ತೀನಿ ಬಾ. ನನ್ನ ಪಕ್ಕನೇ ಇರು, ಎಲ್ಗೂ ಹೋಗ್ಬೇಡ. ಎಲ್ಲಿಗೂ ಹೋಗಲ್ಲ ಬಾಮ್. ಯಾಕಿಷ್ಟು ದ್ವೇಷ ನಿಮ್ಗೆ ಆಪದ್ ಬಾಂಧವನ ಮೇಲೆ? ರಸ್ತೆಯಲ್ಲಿ ಹೋಗೋರು ಬರೋರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅಗತ್ಯ ನನಗಿಲ್ಲ. ನಾನು ಕೇಳ್ದೆ ಅಂತ ಉತ್ತರ ಕೊಡ್ಬೇಡಿ. ಆಪದ್ ಬಾಂಧವ ನಾನು ಈ ಮನೆಗೆ ಬಂದಾಗ್ಲಿಂದ ಈ ಪ್ರಶ್ನೆ ಕೇಳ್ತಾನೆ ಇದ್ದಾನೆ. ಈ ಮನೆಯವರೆಲ್ಲರೂ ಕೇಳ್ತಾನೆ ಇದ್ದಾರೆ. ಕರೆಕ್ಟ್. ನನ್ನ ಮನೆಯವ್ರು ಕೇಳ್ತಾ ಇದ್ದಾರೆ, ನಿನ್ನ ಮನೆಯವರಲ್ಲ. ಇದರಿಂದ ದೂರ ಇದ್ಬಿಡು. ಯಾವತ್ತಿದ್ರೂ ನೀನು ಈ ಮನೆಯಿಂದ ಹೊರಗಡೆ ಹೋಗೋಳೆ. ನಿಜ. ಆದ್ರೆ ಸಂಬಂಧಗಳ ಬೆಲೆ ಗೊತ್ತು ನನಗೆ. ನನ್ನ ತಂದೆ ಏನಾದ್ರೂ ನನ್ನ ಜೊತೆ ಮಾತಾಡದೆ ಇದ್ದಿದ್ರೆ ನನ್ನ ಎದೆ ಒಡೆದೋಗ್ತಿತ್ತು. ಪಾಪ ಆಪದ್ ಬಾಂಧವ. ಈ ಸರಿ ಹೊತ್ತಲ್ಲಿ ಲೆಕ್ಚರ್ ಕೇಳ್ಕೊಂಡು ನಿಂತ್ಕೊಳ್ಳೋಷ್ಟು ಟೈಮು ನನಗಿಲ್ಲ. ಆಪದ್ ಬಾಂಧವ ಮಾಡಿಲ್ದೇ ಇರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದೀರಾ. ಒಂದ್ಸಲ ಯೋಚನೆ ಮಾಡಿ. ಈ ದರಿದ್ರನ ಒಳಗ್ ಬಿಟ್ಕೊಂಡಿದ್ದೆ ತಪ್ಪಾಯ್ತು. ಪ್ರದ್ಯುಮ್ನ ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ ಯಾಕಮ್ಮ? ನನ್ನ ಇಷ್ಟೊಂದು ಚೆನ್ನಾಗಿ ನೋಡ್ಕೋತಾ ಇದೆಯಲ್ಲೋ. ಅಲ್ಲ, ಮಕ್ಕಳು ಅಮ್ಮನ್ನ ನೋಡ್ಕೊಳ್ದೆ ಇನ್ಯಾರನ್ನ ನೋಡ್ಕೋತಾರೆ? ಬೆಳಗ್ಗೆ ಸಂಜೆ ನ್ಯೂಸ್ ಪೇಪರ್ಗಳಲ್ಲಿ ಆಸ್ತಿಗೋಸ್ಕರ ತಾಯಿನ ಹೊರಗೆ ಹಾಕಿದ್ರು, ಸಾಯಿಸ್ಬಿಟ್ರು, ವೃದ್ಧಾಶ್ರಮಕ್ಕೆ ಕೇಳ್ದಲೆ ಕಳಿಸ್ಬಿಟ್ರು ಅಂತ ಸುದ್ದಿಗಳೇ ಬರುತ್ತೆ. ಹಾಗೆ ನೋಡಿದ್ರೆ ನಾನು ಪುಣ್ಯ ಮಾಡಿದ್ದೀನಿ. ನನ್ನ ಮಕ್ಕಳು ನನ್ನ ಕೈ ಬಿಡಲ್ಲ ಅಲ್ಲ ಪ್ರದ್ಯುಮ್ನ? ನಾನು ಇಲ್ಲಿಗಮ್ಮ ಹೋಗ್ತೀನಿ, ಇಲ್ಲೇ ಇರ್ತೀನಿ, ನಿಮ್ಮ ಪಕ್ಕನೇ ಇರ್ತೀನಿ. ಅಮ್ಮ, ನಿನಗೆ ನೆನಪಿದೆಯಾ ನಾನು ಚಿಕ್ಕವನಿದ್ದಾಗ ಆನ್ಯ ನಿನ್ನ ಹುಷಾರು ತಪ್ಪಿದ್ರೆ ನೀನು ಚಿಕ್ಕಮ್ಮ ಪಟ್ಟಿ ಹಾಕ್ತಾಯಿದ್ರಿ ಅವ್ರಿಗೆ? ಚೆನ್ನಾಗಿ ನೆನಪಿದೆ. ನಿನಗೆ ಹುಷಾರು ತಪ್ತಾನೆ ಇರಲಿಲ್ಲ. ಜೋರು ಮಳೆ ಬಂದ್ರೂ ಹಿಂಗೇನೂ ಆಗ್ತಿರ್ಲಿಲ್ಲ. ಮನೇಲಿ ಯಾರೇ ಹುಷಾರು ತಪ್ಪಿದ್ರು
ನೀನು ಓಡ್ ಬಂದು ನನಗೂ ಪಟ್ಟಿ ಹಾಕು ನನಗೂ ಪಟ್ಟಿ ಹಾಕು ಅಂತ ಅಳ್ತಾ ಇದ್ದೆ. ನಾನು ಮಂದಾಕಿನಿ ನಿನ್ನ ಹಣೆಗೆ ಪಟ್ಟಿ ಹಾಕೋ ತನಕ ನಿನಗೆ ಸಮಾಧಾನನೇ ಆಗ್ತಾ ಇರಲಿಲ್ಲ. ಇವತ್ತು ನೀನು ನನಗೆ ಸೇವೆ ಮಾಡ್ತಾ ಇದೆಯಾ. ಅಮ್ಮ, ಸೇವೆ ಅಂತ ದೊಡ್ಡ ಪದ ಎಲ್ಲ ಯಾಕೆ ಯೂಸ್ ಮಾಡ್ತಾ ಇದೀಯಾ? ಆ್ಯಕ್ಚುಲಿ ನೀನು ನನಗೆ ಮಾಡಿರೋದ್ರಲ್ಲಿ ನಾನು 0.0001% ಕೂಡ ಮಾಡ್ತಾ ಇಲ್ಲ. ಸರಿ, ಮಾತಾಡಿ ಸುಸ್ತು ಮಾಡ್ಕೋಬೇಡ, ಮಲ್ಕೋ. ಪ್ರದ್ಯುಮ್ನ, ಎಲ್ಲ ಹೋಗ್ಬೇಡ. ನಾನೆಲ್ಲಮ್ಮ ಹೋಗ್ತೀನಿ, ಇಲ್ಲಿದ್ದೀನಿ. ಪಿತಾಶ್ರೀಯ ನೆನಪಾಗುತ್ತಿದೆ. ನಾನು ಅನಾರೋಗ್ಯವಾದಾಗಲೆಲ್ಲ ಹೀಗೆ ನನ್ನ ಶುಶ್ರೂಷೆ ಮಾಡುತ್ತಿದ್ದರು. ಒಂದು ಕ್ಷಣವೂ ನನ್ನ ಮಗ್ಗಲು ಬಿಟ್ಟು ಏಳುತ್ತಿರಲಿಲ್ಲ. ಆಮ್ರಪಾಲಿ ಮ್ಯಾಜಿಕ್ ಮಾಡದೇ ಇದ್ರೆ ಮುಂದೆ ಏನು ಮಾಡ್ತಾಳೆ? ರಾಜ್ಕುಮಾರನ್ ಹೇಗೆ ಹುಡುಕ್ತಾಳೆ? ಹೇಗೆ ವಾಪಸ್ ಹೋಗ್ತಾಳೆ? ವಾಪಸ್ ಹೋಗಿಲ್ಲ ಅಂದರೆ ಇಲ್ಲೇ ಉಳ್ಕೊತಾಳ? ನನ್ನ ಜೊತೆಗೆ ಇರ್ತಾಳ? ನಾಳೆ ಐಸ್ ಕ್ರೀಮ್ ಡೇಟ್ಗೆ ಹೋಗೋಣ, ಐಸ್ ಕ್ರೀಮ್ ಕೊಡಿಸ್ತೀನಿ. ಸೆಂಡ್. ಮನೇಲಿ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ, ನೀನ್ ಇಲ್ಲಿ ಮಲ್ಕೊಂಡು ಹುಡುಗಿಯರ ಜೊತೆ ಫ್ಲರ್ಟ್ ಮಾಡು. ಮನೆಯಲ್ಲಿ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಅನ್ಯ, ನಂಗೆ ತುಂಬಾ ಸ್ಟ್ರೆಸ್ ಆಗ್ತಿದೆ. ಏನ್ ಮಾಡೋದು ಅಂತ ಗೊತ್ತಾಗದೆ ಫ್ಲರ್ಟಿಂಗ್ ಇಸ್ ಗುಡ್ ಫಾರ್ ಹೆಲ್ತ್ ಅಂತ ಫ್ಲರ್ಟ್ ಮಾಡ್ತಿದ್ದೀನಿ. ಗುದ್ಬಿಡ್ತೀನಿ ನೀನಾದ್. ಯುಕ್ತಿ ಅಣ್ಣನ್ ಮದ್ವೆ ನಿಲ್ಸೋದು ಹೇಗೆ ಅಂತ ನಾನ್ ಯೋಚನೆ ಮಾಡ್ತಿದ್ದೀನಿ ಇಲ್ಲಿ. ಮದುವೇನಿಲ್ಲಲ್ಲ. ಹಾಗ ಅನ್ಬೇಡಿ ಅಕ್ಕ, ಯುಕ್ತಿ ತಲೆ ಸರಿ ಇಲ್ಲ. ಯುಕ್ತಿ ಏನಾದ್ರೂ ಅಣ್ಣನ್ ಮದ್ವೆ ಆದ್ರೆ ಈ ಮನೆ ಕತೆ ಮುಗ್ದೋಯ್ತು. ರಾತ್ರಿ ನಾವ್ ಮಲ್ಕೊಂಡಿರ್ಬೇಕಂದ್ರೆ ಬಂದು ನಮ್ ಕೂದ್ಲು ಕಟ್ ಮಾಡಿ ಹೋಗ್ತಾಳಂತ ಭಯ ನನ್ಗೆ. ಎಂತ ಸೈಕೋ ಅಲ್ಲ ಅವಳು. ಯಾರಾದ್ರೂ ಚಾಕು ತಗೊಂಡ್ ಕೈ ಕುಯ್ತಾರ? ಅಣ್ಣನ್ಗೆ ಗೊತ್ತಾಗಿರತ್ತೆ ಯುಕ್ತಿನ ಮದ್ವೆ ಮಾಡ್ಕೊಳ್ಳೋದು ಬೇಡ, ಅವಳು ಹುಚ್ಚಿ ಅಂತ. ಪ್ರದ್ಯುಮ್ನ ಅವಳನ್ನೇ ಮದುವೆ ಆಗ್ತಾನೆ. ಪ್ರದ್ಯುಮ್ನ ಅವಳನ್ನ ಇಷ್ಟಪಟ್ಟು ಮದುವೆ ಆಗ್ತಿಲ್ಲ, ಅಮ್ಮ ಹೇಳಿದ್ದಾರೆ ಅಂತ ಮದುವೆ ಆಗ್ತಾ ಇದ್ದಾನೆ. ಅಮ್ಮಂಗೆ ಅವನು ಮಾತು ಕೊಟ್ಟಿದ್ದಾನೆ. ಅಣ್ಣ ಒಂದ್ಸಲ ಮಾತ್ ಕೊಟ್ಮೇಲೆ ಮುಗ್ದೋಯ್ತು, ಅವ್ನ್ ಮಾತ್ ಮುರಿಯಲ್ಲ. ಅಮ್ಮ ನಿರ್ಧಾರ ಮಾಡಿದ್ದಾರೆ, ಅವರು ಅವ್ರ ನಿರ್ಧಾರನ ಬದಲಾಯಿಸಲ್ಲ. ಆದರೆ ಪ್ರದ್ಯುಮ್ನನ್ಗೆ ಬೇರೆ ಹುಡುಗಿ ಮೇಲೆ ಪ್ರೀತಿ ಆದ್ರೆ ಅಮ್ಮ ಒಪ್ಕೋಬಹುದೇನು? ಅಕ್ಕ, ಬಟ್ ಹುಡುಗಿ ಎಲ್ಲಿಂದ ತರೋದು? ಅಣ್ಣ ಯಾರ ಜೊತೆ ಮಾತಾಡಲ್ಲ ಅಲ್ಲ. ಯಾರಾದ್ರೂ ಸೇಲ್ಸ್ ಗರ್ಲ್ ಫೋನ್ ಮಾಡಿದ್ರೇನೆ ಅವನು ಫೋನ್ ಕಟ್ ಮಾಡ್ತಾನೆ. ಹುಡ್ಕೊಂಡು ಹೋಗೋಷ್ಟಿಲ್ಲ, ನಿಮಗೆ ಕಾಣಿಸ್ತಾಳೆ. ನೋಡ್ತಾ ಇರಬೇಕು ಅಷ್ಟೆ. ಯಾವುದೇ ಕಾರಣಕ್ಕೂ ರಾಜಕುಮಾರನಿಲ್ಲದೆ ಗಂಧರ್ವ ಲೋಕಕ್ಕೆ ನಾನು ಮರಳುವುದಿಲ್ಲ.
ಅಪಾಯ ಹತ್ತಿರದಲ್ಲಿದೆ ಅಮೃಪಾಲಿ. ಜಾಗೃತೆ 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 ಜಾಗೃತೆ. ಸಮಯ ಮೀರಿ ಹೋಗುತ್ತಿದೆ. ಎಲ್ಲರನ್ನು ಉಳಿಸು. ಆಮ್ರಪಾಲಿ ಏನಾಯ್ತು? ಅದೇ ಕೆಟ್ಟ ಕನಸು ಪುಟಾಣಿ. ಪಿತಾಶ್ರೀ, ಮಂತ್ರಶಕ್ತಿ ಇಲ್ಲದೆ ನಾನು ಏನು ಮಾಡಲಿ ಪುಟಾಣಿ? ರಾಜ್ಕುಮಾರನ್ನ ಹೇಗೆ ಹುಡುಕ್ಲಿ? ಗಂಧರ್ವ ಲೋಕಕ್ಕೆ ಹೇಗೆ ಹೋಗ್ಲಿ? ನನ್ನ ಜೀವನ ಇಲ್ಲೇ ಭೂಲೋಕದಲ್ಲೇ ಮುಗ್ದೋಗ್ಬಿಡತ್ತೆ. ಅಲ್ಲಿ ಗಂಧರ್ವ ಲೋಕ ಹತ್ಕೊಂಡು ಉರಿತಾ ಇದೆ. ನನ್ನ ಕೈಯಲ್ಲಿ ಏನು ಮಾಡಕ್ಕಾಗ್ತಾ ಇಲ್ಲ. ಮಂತ್ರಶಕ್ತಿ ಇಲ್ಲದೆ ಇರೋ ಗಂಧರ್ವ ಕನ್ಯೆ ನಾನು. ಪಿತಾಶ್ರೀ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ನನ್ನ ಕೈಯಲ್ಲಿ ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಸಾರಿ ಆಮ್ರಪಾಲಿ, ನನ್ನ ಕೈಲಿ ಹಿಂಗೇನು ಹೆಲ್ಪ್ ಮಾಡಕ್ ಆಗ್ತಾ ಇಲ್ಲ. ಇದೆಲ್ಲ ಆಗಿರೋದು ನಮ್ಮಿಂದಾನೆ. ನೀನ್ ನಮಗ್ ಸೇವ್ ಮಾಡಕ್ ಹೋಗಿ ಹೀಗೆಲ್ಲ ಆಗೋಯ್ತು. ಇದರಲ್ಲಿ ನಿನ್ ತಪ್ಪೇನಿಲ್ಲ ಪುಟಾಣಿ. ಇದೇ ನನ್ನ ಹಣೆಯಲ್ಲಿ ಬರ್ದಿರೋದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಜ್ಞಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ. ಪ್ರದ್ಯುಮ್ನ, ಏನಾಯ್ತು? ಏನಿಲ್ಲಮ್ಮ. ಸಾರಿ, ಏನೋ ಡಿಸ್ಟರ್ಬ್ ಮಾಡ್ಬಿಟ್ನಾ? ಮಲ್ಕೊಮ್ಮ. ಪ್ರದ್ಯುಮ್ನ, ಕೆಟ್ಟದೋ ಒಳ್ಳೇದೋ ಗೊತ್ತಿಲ್ಲಮ್ಮ ನನಗೆ. ಆದರೆ ತುಂಬಾ ವಿಚಿತ್ರವಾಗಿತ್ತು. ಯಾರೋ ನನ್ನ ಕರೀತಾ ಇದ್ರುಮ್ಮ. ಯಾರು ಅಂದ್ರೆ ಯಾರು? ಗೊತ್ತಿಲ್ಲಮ್ಮ, ಮುಖ ಸರಿಯಾಗಿ ಕಾಣಿಸ್ಲಿಲ್ಲ. ಕಾಣಿಸ್ತೇನೋ ಆದ್ರೆ ನೆನಪಾಗ್ತಾ ಇಲ್ಲ. ಆದ್ರೆ ಕರೀತಾ ಇದ್ರು. ನೀನ್ ಕರಿತೀಯಲ್ಲ ಹಾಗೆ, ಅಮ್ಮ ಕರೆದ ಹಾಗೆ. ಇನ್ಯಾರು ಕರೀತಾರೆ? ನಾನೇ ಕರೆದಿರ್ಬೇಕು. ಅಮ್ಮ ಅಂದಮೇಲೆ ನಾನೇ ಕರೆದಿರ್ತೀನಿ. ನೀನಲ್ಲ ಅಮ್ಮ. ನೀನಾಗಿದ್ರೆ ನಿನ್ನ ಮುಖ ಮರ್ತೋಗ್ತಾ ಇದ್ನ ಹೇಳು. ಬೇರೆ ಯಾರು? ಅಯ್ಯೋ ದೇವ್ರೆ, ಬೇರೆ ಯಾರೋ ನನ್ನ ಮಗನ ಹುಡ್ಕೊಂಡು ಬಂದಿದ್ದಾರೆ. ಅವ್ರ ಅಮ್ಮನ ಕಿತ್ಕೊಂಡು ಹೋಗ್ಬಿಟ್ರೆ ನನ್ನ ಮಗನ. ಯಾರಾದ್ರೂ ಬರಲಿ, ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಹೇಳಿ ಹಾಗೆ ಮಗನ್ನ ಬೇರೆಯವ್ರ ಕೈಗೆ ಒಪ್ಸಲ್ಲ. ಪ್ರದ್ಯುಮ್ನ ನನ್ನ ಮಗ, ಅವನು ನನ್ನ ಜೊತೆಗೆ ಇರಬೇಕು. ಬಿಡು, ಕನಸು ಕನಸು ನಿಜ ಆಗಲ್ಲ ಅಲ್ವಾ? ಮಲ್ಕೊಳ್ಳಮ್ಮ. ಏನಾದರೂ ಬೇಕಾ?
ಸೂರ್ಯದೇವ, ಧನ್ಯೋಸ್ಮಿ. ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ. ನಿನ್ನ ಅನುಗ್ರಹವಿಲ್ಲದೆ ನಾನೇನು ಮಾಡಲು ಸಾಧ್ಯವಿಲ್ಲ. ನೀನು ನನ್ನ ಕೈ ಬಿಡುವುದಿಲ್ಲವೆಂದು ನನಗೆ ಗೊತ್ತಿತ್ತು. ಪುಟಾಣಿ, ಪುಟಾಣಿ, ಎದ್ದೇಳ್ತೀನಮ್ಮ. ನಾನು ಇವತ್ತು ಬ್ಲ್ಯಾಕ್ ಬಟ್ಟೆನೆ ಹಾಕೊಳ್ಳೋದು. ಪುಟಾಣಿ, ಎದ್ದೇಳು ಪುಟಾಣಿ. ಏನಾಯ್ತು ಆಮ್ರಪಾಲಿ? ನೋಡು, ಗಾಯ. ಗಾಯನ ಎಲ್ಲಿ? ಏನ್ ಗಾಯ? ಏನು ಕಾಣಿಸ್ತಾನೆ ಇಲ್ಲ. ಅದೇ ಪುಟಾಣಿ, ಗಾಯ ಮಾಯ ಆಗೋಯ್ತು. ಸೂರ್ಯದೇವ ನನ್ನ ಮಂತ್ರಶಕ್ತಿನ ಮತ್ತೆ ವಾಪಸ್ ಕೊಟ್ಟಿದ್ದಾನೆ. ನಿಜವಾಗ್ಲೂ? ಹೌದು ಪುಟಾಣಿ, ಮತ್ತೆ ಮಂತ್ರಶಕ್ತಿನ ಉಪಯೋಗಿಸ್ಬೋದು ನಾನು. ಕೊನೆಗೂ ರಾಜ್ಕುಮಾರನ ಹುಡುಕ್ಬೋದು ನಾನು. ದೇವ್ರೆ, ನನ್ನ ಮನೆ ಯಾವಾಗಲೂ ಹೀಗೆ ಇರಬೇಕು. ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ತುಂಬಿರಬೇಕು. ಯಾವುದೇ ಕೆಟ್ಟ ದೃಷ್ಟಿ ಇದರ ಮೇಲೆ ಬೀಳದೆ ಇರೋ ಹಾಗೆ ನೋಡ್ಕೊಳಪ್ಪ. ಹೇಗಿದ್ದಾಳೆ ಇವಾಗ? ಜ್ವರ ಸ್ವಲ್ಪ ಕಡಿಮೆ ಆಗಿದೆ ಮಾಯಿ. ಸದ್ಯ ಜ್ವರ ಕಡಿಮೆ ಆಯ್ತಲ್ಲ, ಇನ್ನೊಂದು 2 ದಿನ ಎಲ್ಲ ಸರಿ ಹೋಗುತ್ತೆ. ಅಷ್ಟಾದ್ರೆ ಸಾಕು ಮಾಯಿ. ಅಮ್ಮ ಹುಷಾರ್ ತಪ್ಪಿದ್ರೆ ನನಗೆ ಕೈ ಕಾಲೇ ಆಡಲ್ಲ ಮಾಯಿ. ಅವ್ರು ಸರಿ ಆಗೋ ತನಕ ಏನೋ ಒಂದು ಸಂಕಟ. ಅಮ್ಮ ಹುಷಾರ್ ತಪ್ಪದ್ನ ನಾನು ಯಾವತ್ತೂ ನೋಡೇ ಇಲ್ಲ ಮಾಯಿ. ಆಕ್ಚುಲಿ ನನ್ನ ತಲೆಯಲ್ಲಿ ನಾನು ಹುಷಾರ್ ತಪ್ತೀನಿ, ಅಮ್ಮ ನನ್ನ ನೋಡ್ಕೋತಾರೆ ಅಂತ ಇದೆ ಹೊರತು ಅಮ್ಮ ಹುಷಾರ್ ತಪ್ತಾರೆ ನಾನು ಅವ್ರನ್ನ ನೋಡ್ಕೋಬೇಕು ಅಂತ ಇರಲೇ ಇಲ್ಲ. ನಿನಗೆ ಮಾತ್ರ ಅಲ್ಲ, ಅಮ್ಮನ್ನ ಹಚ್ಕೊಂಡಿರೋ ಎಲ್ಲ ಗಂಡ್ಮಕ್ಳ ಕತೆ. ಆದರೆ ಹೆಣ್ಮಕ್ಳು ಹಾಗಲ್ಲ, ಇದೆಲ್ಲ ಸಹಜವಾಗಿ ಗೊತ್ತಾಗ್ಬಿಡುತ್ತೆ. ನಾನು ಹುಷಾರ್ ತಪ್ಪಿದಾಗ ಸತ್ಯಾಗಾಗ್ಲಿ ಇಂದ್ರನಿಗಾಗ್ಲಿ ಏನು ಮಾಡಬೇಕು ಅಂತಲೇ ತೋಚಲಿಲ್ಲ. ಆಮೇಲೆ ನೋಡ್ಕೊಂಡಿದ್ದೆಲ್ಲ
ಸರಿ ಬಿಡು, ದೇವಿಯಾನಿ ಬೇಗ ಹುಷಾರಾದ್ರೆ ಸಾಕು. ಮಾಯಿ, ಏನಮ್ಮ ನಾಲ್ಗೆ ತುದಿಯಲ್ಲಿ ಏನೋ ಹೇಳಬೇಕು ಅಂತಿದ್ಯಾ? ಅದೇನು ಅಂತ ಹೇಳು. ಗೊತ್ತಿಲ್ಲ ಮಾಯಿ, ಇತ್ತೀಚೆಗೆ ಅಮ್ಮ ಸ್ವಲ್ಪ ವಿಚಿತ್ರವಾಗಿ ಆಡ್ತಿದ್ದಾರೆ. ಯಾವಾಗ್ಲೂ ಗಾಬರಿ, ಏನ್ ಕೇಳಿದ್ರು ಹೇಳೋದೇ ಇಲ್ಲ. ಅವತ್ತು ಏನೋ ಬಚ್ಚಿಡ್ತಾ ಇದ್ರು. ಮುಖ ತುಂಬಾ ಗಾಬರಿ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅಮ್ಮನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಾ ಅಥವಾ ಮನೆಗೆ ಡಾಕ್ಟರ್ನ ಕರೆಸ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಡ, ನಿಮ್ಮಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಇವತ್ತೇ. ದೇವಸ್ಥಾನಕ್ಕ? ಹಾ, ನಾನು ಹೇಳ್ದಾಗ ಮಾಡು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ಕೆಲವು ಸರ್ತಿ ದೇವರು ಡಾಕ್ಟರ್ ಆಗ್ತಾನೆ.